ಡ್ಯಾಮೇಜ್ ಆಗಲ್ಲ. ಮಾಮೂಲಿ ಡ್ರೈ ಐರನ್ ಬಾಕ್ಸಲ್ಲಿ ಯಾವುದೇ ರೀತಿಯ ಸೆರಾಮಿಕ್ ಕೋಟಿರಲ್ಲ, ನಾವು ಸ್ಯಾರಿಗಳು ಜಾಸ್ತಿ ಹೀಟ್ ಆಗಲ್ಲ, ಸುತ್ತೋಗುತ್ತೆ ಆ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಸ್ಯಾರಿಗಳು ಡ್ಯಾಮೇಜ್ ಆಗಲ್ಲ. ಅಂದರೆ ಸ್ಟೋನ್ ಸ್ಯಾರಿಗೆ ನೀವು ಈ ಥರ ಮ್ಯಾಟ್ ಯೂಸ್ ಮಾಡಬೇಕು. ಸ್ಟೋನು ಎಂಬ್ರಾಯ್ಡ್ರಿ ಸ್ಯಾರಿ ಬರುತ್ತಲ್ಲ ಅಂಥದಕ್ಕೆ ಈ ಮ್ಯಾಟ್ನ ಇಟ್ಟು ನಾವು ಐರನ್ ಮಾಡಬೇಕಾಗುತ್ತೆ, ಆವಾಗ ಸುಡಲ್ಲ. ಮಾಮೂಲಿ ಸಿಲ್ಕ್ ಸ್ಯಾರಿ ಯಾವುದೇ ರೀತಿಯ ಸ್ಯಾರಿ ಮಾಡಿದ್ರು ಇದ್ರಲ್ಲಿ ಮಾಡಿಬಿಟ್ಟು ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಇದಕ್ಕೆ ಸೆರಾಮಿಕ್ ಕೋಟಿಂಗ್ ಅಂತ ಹೇಳ್ತಾರೆ ಇದನ್ನು. ಮತ್ತು ಇದರಲ್ಲಿ ಯೂಸೇಜ್ ಬಂದು ಇಲ್ಲಿ ವಾಟರ್ ಹಾಕ್ತೀವಿ. ಇಲ್ಲಿ ವಾಟರ್ನ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅಷ್ಟು ಮಾತ್ರ ಇದು ಹಾಕ್ಬೇಕು. ಇಲ್ಲಿ ಮ್ಯಾಕ್ಸಿಮಮ್ವರೆಗೂ ಹಾಕೋದು, ಇದಕ್ಕಿಂತ ಮೇಲೆ ಹೋಗ್ಬಾರ್ದು. ನಾನು ಈ ಬಟನ್ ಇದೆಯಲ್ಲ, ಈ ಬಟನ್ವರೆಗೂ ಹಾಕ್ತೀನಿ. ಇದಕ್ಕೆ ಅಂತ ಒಂದು ಗ್ಲಾಸ್ ಕೊಟ್ಟಿರ್ತಾರೆ, ಮೆಜರ್ಮೆಂಟ್ ಗ್ಲಾಸು. ಆ ಗ್ಲಾಸ್ ಎಷ್ಟಾಯಿತು ಅಷ್ಟು ಇಲ್ಲಿ ವಾಟರ್ ಹಾಕೋದು ಯೂಸೇಜು. ಇದು ಬಂದು ವಾಟರ್ ಸ್ಪ್ರೇ ಬರುತ್ತಲ್ಲ ಅದಕ್ಕೆ ಅಡ್ಜಸ್ಟಬಲ್. ಎಷ್ಟು ಬೇಕು ವಾಟರ್ ಜಾಸ್ತಿ ಬೇಕು. ಯಾಕಂದರೆ ಒಂದು ಕಾಟನ್ ಇರುತ್ತೆ, ಹೆವಿ ಗಂಜಿ ಕಾಟನ್ ಇರುತ್ತೆ, ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿಕೊಂಡ್ರೆ ನಾವು ಹಾಕ್ಬೇಕು. ಆವಾಗ ಇದನ್ನು ಅಡ್ಜಸ್ಟಬಲ್ ಹೈಯಿಂದ ಲೋವರೆಗೂ ಇದೆ. ಮತ್ತು ಇದು ಬಂದು ವಾಟರ್ ಸ್ಪ್ರೇ ಮಾಡೋದು. ಈ ಬಟನ್ ಇಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿಂದ ವಾಟರ್ ಸ್ಪ್ರೇ ಆಗುತ್ತೆ. ವಾಟರ್ ಸ್ಪ್ರೇ ಗೊತ್ತಾಯಿತೆ. ಇದನ್ನು ಸ್ಪ್ರೇ ಮಾಡಿಕೊಂಡು ಇದನ್ನು ಯೂಸ್ ಮಾಡೋದು. ಇದು ಬಂದು ಸ್ಟೀಮ್. ಇದನ್ನ ಪ್ರೆಸ್ ಮಾಡಿದಾಗ ಸೌಂಡು ಬರುತ್ತೆ, ಹೊಗೆ ಬರುತ್ತೆ, ಸ್ಟೀಮ್ ಥರ ಬರುತ್ತೆ, ಆಯಿತಾ. ಇದು ಅದು ಯೂಸೇಜು. ಇದು ಆನ್ ಮಾಡೋದಕ್ಕೆ ಲೈಟ್ ತೋರಿಸುತ್ತೆ. ಇದು ಆನ್ ಆದಮೇಲೆ ನೀಟಾಗಿದೆ ಅನ್ನೋದಕ್ಕೋಸ್ಕರ ಈ ಲೈಟ್ ತೋರಿಸುತ್ತೆ. ಆಮೇಲೆ ಇದರಲ್ಲಿ ಫೀಚರ್ಸ್ ಏನೇನಿದೆ ಅಂತಂದರೆ ವರ್ಟಿಕಲ್ ಸ್ಟೀಮ್, ಅಂದರೆ ವರ್ಟಿಕಲ್ ಆಗಿ ನಿಮಗೆ ಕರ್ವ್ ಥರ ಬರ್ತದೆ, ಇನ್ನು ಜಸ್ಟ್ ಹಿಂಗೆ ಬರಲ್ಲ. ಮತ್ತು ಇದು ಬಂದು ಸ್ಟೀಮ್ ಮಾಮೂಲಿ. ಇದು ಬಂದು ಸ್ಪ್ರೇ, ವಾಟರ್ ಸ್ಪ್ರೇ ಆಗುತ್ತೆ. ಆಮೇಲೆ ಇದು ಬಂದು ಸೆಲ್ಫ್ ಕ್ಲೀನ್, ನಾವೇ ಸೆಲ್ಫಾಗಿ ಕ್ಲೀನ್ ಮಾಡ್ತೀವಿ ಐರನ್ ಬಾಕ್ಸ್ನ. ಸ್ಟೀಮ್ ಅಪ್ಪು, ಆಟೋಮೆಟಿಕ್ ಡ್ರಾಪು. ಆಮೇಲೆ ಜಾಸ್ತಿ ಹೀಟ್ ಆದಾಗ ಅದೇ ಆಟೋಮೆಟಿಕ್ಲಿ ಆಫ್ ಆಗುತ್ತೆ, ಆನ್ ಆಗುತ್ತೆ. ಮತ್ತು ಇದರಲ್ಲಿ ಆನ್ ಆ್ಯಂಡ್ ಆಫ್ ಇರುತ್ತೆ. ಈಗ ಆಫು ಇದರಲ್ಲೇ ಯಾವ್ಯಾವ ಕ್ಲಾತ್ಗಳು ನಾವು ಅಡ್ಜಸ್ಟ್ ಮಾಡಿಕೊಂಡು ಐರನ್ ಮಾಡ್ಬೋದು ಅಂತ. ಲಿನಿನ್ ಸ್ಯಾರಿಗಳು ಬಂತು, ಲಿನಿನ್ ಶರ್ಟು ಅದೆಲ್ಲ ಡೆಲಿಕೇಟೆಡು, ಅದಕ್ಕೆಲ್ಲ ಮ್ಯಾಕ್ಸಿಮಮ್ವರೆಗೂ ನಾವು ಇಟ್ಕೊಳ್ಬೇಕು ಅಲ್ಲೇ ಐರನ್. ಲಿನಿನಿಂದ ಕಾಟನ್ವರೆಗೂ ಮ್ಯಾಕ್ಸಿಮಮ್ ಇಟ್ಕೊಬೇಕು. ಸಿಲ್ಕು ಮತ್ತು ಬೇರೆ ಯಾವುದಾದ್ರು ಸೆಮಿ ಸಿಲ್ಕ್ ಅಂತ ಮಾಡಬೇಕು. ಸಿಲ್ಕು ಸೆಮಿ ಸಿಲ್ಕ್ ಬೇರೆ ಬಾರ್ಡರ್ ಸ್ಯಾರಿಗಳು ಬರೋದು ಅಂಥದಕ್ಕಾದ್ರೆ ಇಲ್ಲಿಂದ ಇರಬೇಕು. ಇದು ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಸಿಂಥೆಟಿಕ್ ಸ್ಯಾರಿಗಳು ಬರುತ್ತೆ, ವರ್ಕ್ ಸ್ಯಾರಿಗಳು, ಅದಕ್ಕೆ ಇದಕ್ಕೆ ತುಂಬ ಲೋ ಇಟ್ಕೊಂಡು ಮಾಡಬೇಕು. ಇಲ್ಲಿದೆ ಆರಾಮ್ ಮಾರ್ಕ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಇದು ಮಾಡ್ಕೊಂಡಾಗ ನಮ್ಗೆ ಇರುತ್ತೆ. ಬಟ್ ನಾನು ಸ್ಯಾರಿನ ಮೀಡಿಯಮಲ್ಲಿ ಇಟ್ಕೊಳ್ತೀನಿ. ಸಿಲ್ಕ್ ಸ್ಯಾರಿವರೆಗೂ ಇಟ್ಕೊಳ್ತೀನಿ. ಅದು ಕಾಟನ್ವರೆಗೂ ಅಡ್ಜಸ್ಟ್ ಆಗುತ್ತೆ. ಅದು ಕಾಟನ್ಗೆ ಅದು ಸಾಲಿಲ್ಲ ಹೀಟ್ ಅಂತಂದಾಗ ಇನ್ನೊಂದು ಸ್ವಲ್ಪ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ. ತುಂಬ ಮ್ಯಾಕ್ಸಿಮಮಲ್ಲಿ ಇಟ್ಕೊಳ್ಳೇಬಾರ್ದು. ಲೆಸ್ಸಲ್ಲೇ ಇಟ್ಕೊಂಡು ಮೀಡಿಯಮಲ್ಲಿ ಇಟ್ಕೊಂಡು ಐರನ್ ಮಾಡ್ಕೊಬೇಕು. ನೋಡಿ ರಫ್ ಮಾಡ್ತಾ ನೋಡ್ಬಿಟ್ಟು ಹೀಟ್ ಜಾಸ್ತಿ ಸಾಕು ಅನಿಸಿದ್ರೆ ಅಷ್ಟರಲ್ಲಿ ಇಟ್ಕೊಂಡು ಮಾಡಬೇಕು. ಇದಿಷ್ಟು ಐರನ್ ಬಾಕ್ಸು. ಇದಕ್ಕೆ ಅಡಾಪ್ಟರ್ ಬಂದು ಈ ಥರ, ಇದು ಮಾಮೂಲಿ ಪ್ಲಗ್ಗಳಿಗೂ ಆಗಲ್ಲ, ಇದಕ್ಕೆ ಸಪ್ರೇಟ್ ಪ್ಲಗ್ ಬರುತ್ತೆ ಅಡಾಪ್ಟರ್. ಇದನ್ನ ಇಟ್ಕೊಂಡು ನಾವು ಅದನ್ನು ಯೂಸ್ ಮಾಡ್ತೀವಿ. ಇದು ಐರನ್ ಬಾಕ್ಸು ಪ್ರಾಡಕ್ಟು. ಡ್ರೈ ಐರನ್ ಬಾಕ್ಸ್ ಯಾಕೆ ಯೂಸ್ ಮಾಡಬಾರ್ದು ಅಂತ ಇಷ್ಟು ಡೀಟೇಲ್ಸ್.